ಹಲೋ, ನಮಸ್ಕಾರ ಎಲ್ಲರಿಗೂ. ರೇಖಾ ಪ್ರಪಂಚಕ್ಕೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆ ಅರೌಂಡ್ 9:30 ಇರ್ಬೋದು, ಆ ಹೊತ್ತಿಗೆ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಬೆಳಗಿನ ತಿಂಡಿ ಮತ್ತು ಅದಕ್ಕೆ ರಿಲೇಟೆಡ್ ಎಲ್ಲ ಕೆಲಸಗಳು ಮುಗಿದಿವೆ. ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋಗಿದ್ದಾರೆ. ಹಾಗೂ ನಾನು ಇಲ್ಲಿ ಕೂತು ನನ್ನ ಡೈರಿ ಬರಿತಾ ಇದ್ದೀನಿ, ಜರ್ನಲಿಂಗ್ ಮಾಡ್ತಾ ಇದ್ದೀನಿ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ. ಸೊ ಇದು ನನಗೆ ನನ್ನ ದಿನದ ತುಂಬ ಅಂದರೆ ನನಗೆ ಖುಷಿ ಕೊಡುವಂತಹ ಟೈಮ್ ಅಂತ ಹೇಳ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆದರೆ ತುಂಬಾ ಒಳ್ಳೆಯದು. ಬಟ್ ಇಲ್ಲಿ ನಾನು ಈ ಟೈಮಲ್ಲಿ ಮಾಡ್ತೀನಿ. ಯಾಕೆಂದರೆ ಲೈಕ್ ನನ್ನ ತಲೆಯಲ್ಲಿ ಬೇರೆ ಏನೂ ಇರೋದಿಲ್ಲ, ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋಗಿರ್ತಾರೆ. ನಾನು ಶಾಂತವಾಗಿ ಕೂತ್ಕೊಂಡು, ಇದು ನನ್ನ ಮತ್ತು ನನ್ನ ಮನಸ್ಸಿನ ಮಧ್ಯ ನಡೆಯುವಂತಹ ಸಂಭಾಷಣೆ ಅಂತ ಹೇಳ್ಬೋದು, ಆ ಟೈಮ್ ಅಂತ ಹೇಳ್ಬೋದು. ಸೊ ಮೊದಲಿಗೆ ನಾನು 3 ಥರದ ಡೈರಿ ಇಟ್ಕೊಂಡಿದ್ದೀನಿ. ಇನ್ನು ಬರಬರ್ತಾ ಅಂದರೆ ಇವು ತುಂಬಿದ ಮೇಲೆ ಇದನ್ನು ಸ್ವಲ್ಪ ಮಾಡಿಫೈ ಮಾಡ್ಕೋಬೇಕು. ಬಟ್ ಇಲ್ಲಿ ಮೊದಲನೇದಾಗಿ ಏನು ಬರೀತೀನಿ ಅಂತಂದರೆ, ನನ್ನ ಪ್ರೇಯರ್ಸನ್ನು ಬರೀತೀನಿ. ಫಸ್ಟ್ ವಾಕ್ಯ ಥ್ಯಾಂಕ್ ಯು ಗಾಡ್ ಫಾರ್ ಎವ್ರಿಥಿಂಗ್ ಅಂತ ಬರೀತೀನಿ ದೇವರಿಗೆ. ಆಮೇಲೆ ನೆಕ್ಸ್ಟು ನನ್ನ ಪ್ರೇಯರ್ಸನ್ನು ಬರೀತೀನಿ, ನನ್ನ ಪ್ರಾರ್ಥನೆಯನ್ನು ಬರೀತೀನಿ. ಮೊಬೈಲಲ್ಲಿ ಮಹಾಮೃತ್ಯುಂಜಯ ಜಪ ಅಥವಾ ಬೇರೆ ಯಾವುದೇ ಮಂತ್ರ ಅಥವಾ ಭಜನೆಯನ್ನು ಹಾಕ್ಕೊಂಡಿರ್ತೀನಿ. ಇದರಿಂದ ಸ್ವಲ್ಪ ಮನಸ್ಸು ಫೋಕಸ್ ಮಾಡೋದಕ್ಕೆ ಒಂಥರ ಹೆಲ್ಪ್ ಆಗುತ್ತೆ. ಅಲ್ಲದೆ ಒಂದು ಸ್ವಲ್ಪ ಏನು ಭಕ್ತಿಯ ಭಾವ ಕೂಡ ಬರುತ್ತೆ. ಅದಕ್ಕೇ ಅವನ್ನು ಮೊಬೈಲಲ್ಲಿ ಹಚ್ಚಿಟ್ಕೊಂಡಿರ್ತೀನಿ. ಈ ಕಡೆ ನಾನು ನನ್ನ ಪ್ರಾರ್ಥನೆಯನ್ನು ಬರೀತಾ ಇದ್ದೀನಿ ಆ್ಯಕ್ಚುಲಿ. ಸೊ ಈ ರೀತಿ ಜರ್ನಲಿಂಗ್ ಮಾಡೋದ್ರಿಂದ ಆ್ಯಕ್ಚುಲಿ ನನ್ನ ಏನು ಸ್ವಭಾವ ಇದೆಲ್ಲ ಒಂದು ರೀತಿ ಮತ್ತು ಶಾಂತವಾಗಿದೆ. ಅನಗತ್ಯ ಚಿಂತೆಗಳು ಬರೋದಿಲ್ಲ. ಒಂದು ರೀತಿ ದೇವರ ಮೇಲೆ ಏನು ಸಮರ್ಪಣಾ ಭಾವ ಅಂತ ಹೇಳ್ಬೋದು. ಏನೇ ಬಂದರೂ ನೀನು ಕೊಟ್ಟಿದ್ದು ಅಂತ, ಆ ಥರ ಮನಸ್ಸು ಶಾಂತವಾಗಿರುತ್ತೆ ಅಂತ ಹೇಳ್ಬೋದು. ಶಾರ್ಟ್ ಟೆಂಪರ್ಡ್ ಆಗೋದಿಲ್ಲ. ಸೊ ಪ್ರಾರ್ಥನೆಯನ್ನು ಬರೆದು ಮುಗಿಸಿದ ಮೇಲೆ ನಾನೀಗ ಡೈರಿ ಬರಿತಾ ಇದ್ದೀನಿ ಆ್ಯಕ್ಚುಲಿ. ಈ ಡೈರಿಯಲ್ಲಿ ಹಿಂದಿನ ದಿನದ ಇಂಪಾರ್ಟೆಂಟ್ ಏನಾದರೂ ಆಗಿದ್ದಿದ್ರೆ ಅದನ್ನು ಬರಿತೀನಿ. ಸೊ ಈಗ ನಾನಿರುವಂತಹ ಒಂದು ಲೈಫಲ್ಲಿ, ನನ್ನ ಜೀವನದಲ್ಲಿ ಅಂಥ ಮೇಜರ್ ಘಟನೆಗಳೇನು ನಡೆಯೋದಿಲ್ಲ. ಒಂಥರ ನಿಧಾನವಾಗಿ ಹರಿತಾ ಇರೋ ನದಿ ಥರ ನಡೀತಾ ಇದೆ ನನ್ನ ಲೈಫು ಆ್ಯಸ್ ಆಫ್ ನೌ. ಆದ್ದರಿಂದ ಬಟ್ ಅಂದರೆ ಏನಾದರೂ ಟ್ರಿಗರ್ ಆಗುವಂಥ ಮೂಮೆಂಟ್ಸ್ ಇದ್ದರೆ, ಅಥವಾ ತುಂಬ ಒಂದೇ ಸಲ ಬೇಸರ ಆಗೋದು ಆ ಥರ ಇದ್ದರೆ, ಅಥವಾ ಏನಕ್ಕಾದರೂ ತುಂಬ ಖುಷಿ ಆದರೆ, ಆ ರೀತಿಯ ಪಾಯಿಂಟ್ಗಳನ್ನು ನಾನು ಡೈರಿಯಲ್ಲಿ ಬರಿತೀನಿ. ಮೇಜರ್ ಏನೂ ಇರೋದಿಲ್ಲ ನನ್ನ ಡೈರಿಯಲ್ಲಿ ಅಂತಲೇ ಹೇಳ್ಬೋದು. ಇನ್ನು 3ನೇದು, ಇದು ನಾನೇ ಡಿಸೈನ್ ಮಾಡಿರುವಂತಹ ಜರ್ನಲ್ಲು. ಗ್ರ್ಯಾಟಿಟ್ಯೂಡ್ ಮತ್ತು ಅಫರ್ಮೇಷನ್ನು ಈ ಬುಕ್ಕಲ್ಲಿ ಬರೆಯುವಾಗ, ಈ ಜರ್ನಲಲ್ಲಿ ಬರೆಯುವಾಗ ನನಗೆ ತುಂಬಾ ಖುಷಿಯಾಗತ್ತೆ. ಮೇ ಬಿ ನಾನೇ ಡಿಸೈನ್ ಮಾಡಿದ್ದು ಅಂತ ಕೂಡ ಇರ್ಬೋದು. ಏನೋ ಒಂಥರ ಸಂತೋಷ ಆಗುತ್ತೆ ನನಗೆ. ಸೊ ಏನು ಅನ್ಕೋತಾ ಇದ್ದೀನಿ ಅಂದರೆ, ಇನ್ನು ನೆಕ್ಸ್ಟು ಇದನ್ನು ಏನು KDPಯಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಬೇಕಾದಾಗ ಪ್ರಿಂಟ್ ಹಾರ್ಡ್ ಕಾಪಿ ತರಿಸ್ಕೋಬೋದಲ್ಲ, ಆ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇದರ ಫಾರ್ಮೆಟ್ ನನಗೆ ತುಂಬ ಇಷ್ಟ ಆಗಿದೆ. ಒಂದು ಸ್ವಲ್ಪ ಮಾಡಿಫಿಕೇಷನ್ ಮಾಡಿ ಇದರಲ್ಲಿ ಡೇ ಪ್ಲ್ಯಾನ್ ಮಾಡೋದು ಕೂಡ ನಾನು ಸೇಮ್ ಇದರಲ್ಲಿ ಇಟ್ಟಿದ್ದೀನಿ. ಅದನ್ನು ಮತ್ತೆ ಮಾನಿಟರಿಂಗ್ ಟೂಲ್ಸ್ ಇರುತ್ತಲ್ಲ, ಟೂಲ್ಸ್ ಇನ್ ದ ಸೆನ್ಸ್ ಚಾರ್ಟ್ ಥರ. ಓಕೆ, ಸೊ ಅವೆರಡನ್ನು ಬೇರೆ ಕಡೆ ಹಾಕಿಬಿಡ್ತೀನಿ, ಬೇರೆ ಬುಕ್ಕಿಗೆ. ಬಟ್ ಅಫರ್ಮೇಷನ್ಸು ಮತ್ತು ಗ್ರ್ಯಾಟಿಟ್ಯೂಡ್ ಮಾತ್ರ ಇರುವಂತಹ ಒಂದು ಬುಕ್ಕನ್ನು ತಯಾರು ಮಾಡಿ ಸಾಫ್ಟ್ ಕಾಪಿ ಅದನ್ನು ಅಪ್ಲೋಡ್ ಮಾಡಬೇಕು ಅಮೆಝಾನಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇಟ್ ವಿಲ್ ಟೇಕ್ ಟೈಮ್. ನನ್ನ ಹತ್ರ ಸಾಕಷ್ಟು ಸ್ಟಾಕ್ ಇದೆ. ಅದು ಮುಗಿಯೋ ಹೊತ್ತಿಗೆ ಮಾಡಿಕೊಂಡ್ರೆ ಸಾಕು. ಆಮೇಲೆ ನಾನು ಅದನ್ನು ಬೇರೆ ಯಾರಿಗಾದರೂ ಇಷ್ಟ ಇದ್ದರೆ ಅವ್ರಿಗೆ ಕೂಡ ಕೊಡ್ಬೋದು. ಸೊ ಇವೆಲ್ಲ ಮುಗಿದ ಮೇಲೆ ಊರಿಗೆ ಫೋನ್ ಮಾಡೋದು, ನಮ್ಮ ಮಾವನವರಿಗೆ, ನನ್ನ ಅಮ್ಮಂಗೆ, ಎಲ್ಲರಿಗೂ ಕೂಡ ಫೋನ್ ಮಾಡ್ತೀನಿ. ಹಲೋ ಅಣ್ಣ, ಆರಾಮಿದ್ಯಾ? ಅವತ್ತು ಅಣ್ಣನ ಬರ್ಡೇ ಆಗಿತ್ತು. ಸೊ ಅವನಿಗೆ ವಿಶ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅವನ ಆರೋಗ್ಯ ವಿಚಾರಿಸಿ, ಆಮೇಲೆ ಅಮ್ಮನಿಗೆ ಕೂಡ ಮಾತಾಡಿದೆ ಅದೇ ಫೋನಲ್ಲಿ. ಅದೇ ರೀತಿ ನಮ್ಮ ಮಾವನವರಿಗೂ ಕೂಡ ಆಮೇಲೆ ಫೋನ್ ಮಾಡಿದ್ದೆ. ಸೊ ಇವಿಷ್ಟರ ನಂತರ ನಾನು ನೆಕ್ಸ್ಟ್ ಏನು ಕೆಲಸ ಅಂತ ಹೋಗ್ತೀನಿ. ಮೀನ್ ವೈಲ್ ನಾನು ಮಾತಾಡ್ತಾ ಇರುವಾಗ ನೀವು ಬ್ಯಾಕ್ಗ್ರೌಂಡಲ್ಲಿ ತುಂಬ ನಾಯ್ಸ್ ಕೇಳಿರ್ಬೋದು. ಅದೇನೆಂದರೆ ನಮ್ಮ ಮನೆಯ
ಹೊರಗಡೆ ನಾವಿರುವ ಅಪಾರ್ಟ್ಮೆಂಟು ಪೇಂಟಿಂಗ್ ಮಾಡ್ತಾ ಇದ್ದಾರೆ ಹೊರಗಡೆಯಿಂದ. ಸೊ ಅವತ್ತು ನಮ್ಮ ಬ್ಲಾಕಲ್ಲಿ ಏನು ಪ್ರೆಷರಿಂದ ವಾಟರ್ ಸ್ಪ್ರೇ ಮಾಡಿಬಿಟ್ಟು ಗೋಡೆಯನ್ನೆಲ್ಲ ತೊಳಿತಾಯಿದ್ರು. ತೊಳೆಯೋದು ಇನ್ ದ ಸೆನ್ಸ್ ಸ್ಪ್ರೇ ಮಾಡ್ತಾಯಿದ್ರು. ಓಕೆ, ಸೊ ಅದರದ್ದು ತುಂಬಾ ಸದ್ದು ಬರ್ತಾಯಿತ್ತು. ಅಂದರೆ ನಾವಿರೋ ಫ್ಲೋರ್ಗೆ ಹತ್ತತ್ರನೇ ಅವರು ಆ ಕೆಲಸವನ್ನು ಮಾಡ್ತಾಯಿದ್ರು. ನಾನು ಹೀಗೆ ಮಾತಾಡ್ತಾ ಇರುವಾಗಲೇ ಹೊರಗಡೆ ವಿಂಡೋದಿಂದ ನನಗೆ ಸ್ವಲ್ಪ ಕಾಣೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ಈಚೆ ಕಡೆಯಿಂದನೇ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದೆ. ಅಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಸೊ ಏನು ರೋಪ್ ಮೇಲೆ ಒಬ್ಬರು ಕೂತು ಸ್ಪ್ರೇ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಕ್ಲೋಸ್ ಮಾಡಿದರೂ ಕೂಡ ಒಳಗಡೆ ಎಲ್ಲ ಸ್ವಲ್ಪ ಗಲೀಜಾಗ್ತಾ ಇತ್ತು. ಸೊ ಅದನ್ನೇ ಒಂದು ಚಿಕ್ಕ ಕ್ಲಿಪ್ ಮಾಡಿಕೊಂಡೆ ನಾನು. ಇದರ ನಂತರ ನಾನು ಇನ್ನೂ ಕ್ಲಿಯರಾಗಿ ತೋರಿಸ್ಬೇಕು ನಿಮಗೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಇದು ಮತ್ತೊಂದು ಬಾಲ್ಕನಿದು ಆಯಿತಾ. ಎರಡೂ ಬಾಲ್ಕನಿಯಲ್ಲೂ ಕೂಡ ಇದೇ ರೀತಿ ಆಯಿತು. ಎಲ್ಲ ಗಲೀಜಾಗ್ತಾ ಇದೆ ನೋಡಿ. ಸೊ ತೋರಿಸ್ಬೇಕು ನಿಮಗೆ ನೀಟಾಗಿ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಅವರು ಮತ್ತು ಕೆಳಗಡೆ ಫ್ಲೋರಿಗೆ ಹೋದ್ಮೇಲೆ ನಾನು ಈ ಬಾಲ್ಕನಿಯ ಗ್ಲಾಸನ್ನು ತೆಗೆದುಬಿಟ್ಟು ರೆಕಾರ್ಡಿಂಗ್ ಮಾಡ್ಕೊಳ್ಳೋದಕ್ಕೆ ಹೋದೆ. ನನ್ನ ಇಂಟೆನ್ಷನ್ ಏನಂದರೆ, ಈಗ ನಾನು ಕೂಡ ಇಲ್ಲಿಯವರೆಗೆ ಇಷ್ಟು ಕ್ಲಿಯರಾಗಿ ನೋಡಿರಲಿಲ್ಲ ಯಾವ ರೀತಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಪೇಂಟಿಂಗ್ ಮಾಡ್ತಾರೆ ಅಂತ. ಸೊ ನೋಡ್ಬೋದು ಇಲ್ಲಿ ಹಗ್ಗದಿಂದ ನೇತಾಡ್ತಾ ಇದ್ದಾರೆ. ಬಟ್ ಅಷ್ಟು ಕ್ಲಿಯರಾಗಿ ರೆಕಾರ್ಡಿಂಗ್ ಆಗಲಿಲ್ಲ ಇದು. ಜೊತೆಗೆ ನಾನು ಇದನ್ನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಹೋಗಿ ಏನಾಯ್ತಂದರೆ, ನನ್ನ ಪ್ಲ್ಯಾಂಟ್ಸ್ ಇದೆ ಅಲ್ವಾ, ಅದರಲ್ಲಿ ಒಂದು ಪಾಟ್ ಕೆಳಗಡೆ ಬಿದ್ದುಬಿಡ್ತು. ಅಂದರೆ ಸ್ಟ್ಯಾಂಡಿಂದ ಕೆಳಗಡೆ ಬಿತ್ತು. ಸೊ ಸ್ವಲ್ಪ ಮಣ್ಣೆಲ್ಲ ಚೆಲ್ಲೋಯ್ತು. ಜೊತೆಗೆ ವಿಡಿಯೋ ಕೂಡ ಕ್ಲಿಯರ್ ಬರಲಿಲ್ಲ. ಏನು ಮಾಡೋದು ಅಂದ್ಕೊಂಡೆ. ಬಟ್ ನಂತರದಲ್ಲಿ ಏನಾಯ್ತಂದರೆ, ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪು. ಅದರಲ್ಲಿ ನೀಟಾಗಿ ಅವರೇ ಹೊರಗಡೆಯಿಂದ ವಿಡಿಯೋ ಮಾಡಿದ್ದನ್ನು ಹಾಕಿದ್ರು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀನು ಇಲ್ಲಿ ನೋಡಿ, ನನ್ನ ಪಾಟ್ ಬಿದ್ದೋಗಿತ್ತು, ಎತ್ತಿಟ್ಟೆ, ಮಣ್ಣೆಲ್ಲ ಚೆಲ್ಲೋಯ್ತು. ಅದನ್ನು ಆಮೇಲೆ ನೆಕ್ಸ್ಟ್ ಡೇ ಕ್ಲೀನ್ ಮಾಡಿಸಿದೆ. ಸ್ವಲ್ಪ ಹೊತ್ತಾದಮೇಲೆ ಪಕ್ಕದ ರೂಮ್ ಕಡೆ ಅವರು ಏನು ವಾಟರ್ ಸ್ಪ್ರೇ ಮಾಡ್ತಾಯಿದ್ರು. ಸೊ ಇಲ್ಲಿ ವಿಂಡೋ ಇದೆ, ವಿಂಡೋದಿಂದ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೋಡ್ಬೋದು ಅವರು ರೋಪ್ಗೆ ರೋಪ್ ಮೇಲೆ ಕುತ್ಕೊಂಡಿರ್ತಾರೆ ಈ ರೀತಿ. ಜೊತೆಗೆ ಈ ರೀತಿಯ ಸ್ಪ್ರೇ ಇದೆ, ಅದು ತುಂಬ ಫೋರ್ಸಿಬಲಿ ಸ್ಪ್ರೇ ಆಗುತ್ತೆ. ಆ್ಯಕ್ಚುಲಿ ಈ ವಿಂಡೋದ ಆಚೆ ಪಿಜನ್ ಇದೆ, ಪಾರಿವಾಳ ಇದೆ ಅಲ್ವಾ, ಅದು ಬಂದು ತುಂಬಾ ಅಂದರೆ ಅಲ್ಲಿ ಗೂಡೆಲ್ಲ ಮಾಡ್ತಾಯಿತ್ತು ಮೊದಲು. ತುಂಬ ಹೊಲಸು ಮಾಡಿಬಿಟ್ಟಿತ್ತು. ಹೊರಗಡೆ ಹಾಗೇ ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಆ್ಯಕ್ಚುಲಿ ನಾವು ಈ ವಿಂಡೋ ಏನು ಗ್ಲಾಸ್ ಇದೆ ಅದೆಲ್ಲ ತೆಗೆದು ತೊಳಿಬೋದು. ಬಟ್ ಇದರ ಆಚೆ ಕಡೆ ಗೋಡೆಗೆಲ್ಲ ನಾವು ಕ್ಲೀನ್ ಮಾಡೋದು ಕಷ್ಟ. ಬಟ್ ಇವರು ಇಷ್ಟು ಫೋರ್ಸಿಂದ ನೀರನ್ನು ಸ್ಪ್ರೇ ಮಾಡ್ತಾ ಇದ್ದಾರಲ್ವಾ, ಫುಲ್ ಎಲ್ಲ ಕ್ಲೀನ್ ಆಯಿತು ಒಂದು ಸಾರಿ. ನೋಡಿ ಎಷ್ಟು ಏನದು ಫೋರ್ಸಿಂದ ಬರುತ್ತೆ ನೀರು ಅಂತ. ನಿಜಕ್ಕೂ ಈ ಥರ ಕೆಲಸ ಮಾಡೋರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕೆಂದರೆ ಆಫೀಸ್ ಕೆಲಸ ಯಾರು ಬೇಕಾದರೂ ಮಾಡಿಬಿಡ್ಬೋದು. ಬಟ್ ಈ ಥರದ ಕೆಲಸ ಮಾಡಲಿಕ್ಕೆ ಧೈರ್ಯ ಬೇಕು ತುಂಬಾ. ದುಡ್ಡು ಕೊಟ್ಟರೂ ಕೆಲಸ ಈ ರೀತಿದು ಮಾಡೋಕ್ಕೆ ಭಯನೇ ಅಲ್ವಾ. ಸೊ ಅಂದಾಗೆ ಹೊರಗಡೆಯಿಂದ ಮಾಡಿರೋ ವಿಡಿಯೋದಲ್ಲಿ ಈ ಕೆಲಸ ಯಾವ ಥರ ಕಾಣ್ತಾ ಇದೆ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಒಂದು ಒಳ್ಳೆಯ ಕಮೆಂಟನ್ನು ಹಾಕಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಕೂಡ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.